ದೀಪ್ತಿ ದೀಪ್ತಿ ಟಿಫನ್ ತಗೊಂಬ, ಲೇಟ್ ಆಗ್ತಿದೆ ಆಫೀಸ್ಗೆ. ಬಂದೆ ರೀ, 5 ನಿಮಿಷ ಬಂದೆ. ಅಮ್ಮ ತಿಂಡಿ ಮಾಡಿದ್ಯಾ? ತಿಂಡಿನಾ? ಮಕ್ಕಳಪ್ಪ, ನಿನ್ ಹೆಂಡ್ರು ತಿಂಡಿ ಮಾಡ್ಕೊಡ್ತಾಳಲ್ಲ, ತಿಂತಾ ಇದ್ದೀನಿ. ಯಾಕಮ್ಮ ಇನ್ನ ತಿಂಡಿ ಕೊಟ್ಟಿಲ್ವಾ? ಇರು ದೀಪ್ತಿಗೆ ಹೇಳ್ತೀನಿ. ದೀಪ್ತಿ, ಅಮ್ಮಂಗೆ ಯಾಕೆ ಇನ್ನ ತಿಂಡಿ ಕೊಟ್ಟಿಲ್ಲ? ಅಮ್ಮಂಗೆ ತಿಂಡಿ ಕೊಡು. ಬೇಡಪ್ಪ, ನಮ್ಗೆ ಈ ಮನೆಯಲ್ಲಿ ಮರ್ಯಾದೆ ಎಲ್ಲ ಐತೆ ಹೇಳು. ವಯಸ್ಸಾದ್ಮೇಲೆ ಇರ್ಬಾರ್ದು ಮನೆಯಲ್ಲಿ. ನಿನ್ ಹೆಂಡ್ರು ಎಂತೆಂತ ಮಾತಂದು ಗೊತ್ತಾ ನಮ್ಗೆ? ಇದ್ರೆ ಇರ್ಬೋದು, ಇಲ್ಲ ಅಂತಂದ್ರೆ ಹೋಗ್ಬೋದು, ಮಗಳ ಜೊತೆ ಮಗಳ ಮನೇಲಿ ಹೋಗಿರ್ಬೋದು ಅಂತ ಅಂದ್ಕೊಳಪ್ಪ. ಏನಂದ್ರೆ ನಮ್ಗೇನ್ ಬೆಲೆ ಇಲ್ವಾ ಈ ಮನೇಲಿ? ನಮ್ಗೆ ಇಷ್ಟ ಬಂದಿದ್ದ ತಿಂಡಿ ಹೇಳಿ ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ವಾ ನಮ್ಗೆ? ಅಯ್ಯೋ ಯಾಕಮ್ಮ ಇಷ್ಟು ದೊಡ್ಡ ಮಾತಾಡ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಹೇಳು, ನಿನ್ ಹೆಂಡ್ರು ಎಂತೆಂತ ಮಾತಂದು ಗೊತ್ತಾ ನಮ್ಗೆ? ಅಮ್ಮ ತಡಿ, ದೀಪ್ತಿ ಬರ್ಲಿ, ದೀಪ್ತಿನ ಕೇಳ್ತೀನಿ. ರೀ ತಗೊಳ್ಳಿ, ನಿಮ್ಗೆ ಇಷ್ಟ ಅಂತ ಹೇಳಿ ಬಿಸಿಬೇಳೆ ಬಾತ್ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ಹೇಗಿದೆ ಹೇಳಿ? ಅಲ್ಲ ದೀಪ್ತಿ, ಅಮ್ಮಂಗಿನ ತಿಂಡಿ ಕೊಟ್ಟಿಲ್ವಂತೆ. ಅಯ್ಯೋ ರೀ, ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಇದೀನಲ್ಲ ಅತ್ತೆ, ನಾನು ಚೆನ್ನಾಗೇ ನೋಡ್ಕೋತೀನಿ. ಅತ್ತೆಗೆ ಟೈಮ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅನ್ನೋದು ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರಿಗೆ ಇವಾಗ ತಾನೇ ಕಾಫಿ ಕೊಟ್ಟಿದ್ನಲ್ಲ, ಅದಕ್ಕೆ ಒಂದ್ 10 ನಿಮಿಷ 1/4 ಗಂಟೆ ಹೋದ್ಮೇಲೆ ತಿಂಡಿ ಕೊಡೋಣ ಅಂತ ಸುಮ್ಮನಾದೆ. ನೀವು ತಿಂಡಿ ತಿಂದ್ಬಿಟ್ಟು ಆಫೀಸ್ ಕೊಡಿ, ಅವ್ರನ್ನ ನಾನು ನೋಡ್ಕೋತೀನಿ. ಮಳ್ಳಿ ಅಲ್ಲ ಕಣ, ನನ್ಗೆ ಏನೋ ಬಾಯಿ ಬಂದಂಗ್ ಮಾತಾಡಿದಾಳೆ, ಏನು ಅಂತ ಕೇಳು. ದೀಪ್ತಿ, ಅಮ್ಮ ನೀನೇನೋ ಬೈದೆ ಏನೇನೋ ಅಂದೆ ಅಂತ ಹೇಳ್ತಿದಾರೆ, ಏನಾಯ್ತು? ಅಯ್ಯೋ ರೀ, ನಾನು ನಿಮ್ಮ ಅಮ್ಮಂಗ ಅನ್ಲಿಲ್ಲ ರೀ. ಅದೇ ನಿಮ್ ತಂಗಿ ಅಲ್ಲ, ಗಂಡನ ಮನೆ ಬಿಟ್ಟು ಇಷ್ಟಿಷ್ಟು ದಿನ ಇಲ್ಲಿ ಅಪ್ಪನ ಮನೇಲಿ ಇದ್ರೆ ಹೆಂಗೆ ಕತೆ? ಯಾವಾಗ್ಲೂ ಈ ತರ ಮಾಡಿದ್ರೆ ಅದ್ ನಿಮ್ಗೆ ಸರಿ ಅನಿಸುತ್ತೆ ಹೇಳಿ? ಅದಕ್ಕೆ ಮಗಳಿಗೊಂಚೂರು ಬುದ್ಧಿ ಹೇಳಿ ಅಲ್ಲೋಗಿ ಚೆನ್ನಾಗಿ ಜೀವನ ಮಾಡ್ಲಿ ಅಂತ ಹೇಳಿದ್ನಪ್ಪ. ಅದು ತಪ್ಪ ಹೇಳಿ? ಹೌದಾ? ಹೌದು. ಈ ಶರ್ಮಿಳಾ ಯಾಕೆ ಇನ್ನು ಗಂಡನ ಮನೆಗೆ ಹೋಗ್ಲಿಲ್ಲ? ಅವ್ರ ಯಜಮಾನ್ರು ಏನು ಬಂದಂಗ್ ಕಾಣಿಸ್ಲಿಲ್ಲಪ್ಪ. ಅಮ್ಮ, ನೀ ಶರ್ಮಿಳಾ ಒಂದ್ಸರಿ ಕರ್ತ್ ಕೇಳ್ಬೇಕು ತಾನೆ, ಏನ್ ವಿಷಯ, ಯಾಕೆ ಇಲ್ಲಿದ್ದಾಳೆ ಅಂತ. ಹೌದತ್ತೆ, ನೀವು ಜವಾಬ್ದಾರಿ ತಗೋಬೇಕು ಮಗಳ ಬಗ್ಗೆ. ಮಗಳು ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ತಂದೆ ತಾಯಿ ತವ್ರ ಮನೆಯವರೆಲ್ಲರೂ ತಲೆ ಕೆಡ್ಸ್ಕೋಬೇಕು. ಹಿಂಗ್ ಬಂದ್ರೆ ಹಂಗ್ ಬರ್ಲಿ, ಹೋದಾಕ್ ಹೋಗ್ಲಿ ಅಂತ ಬಿಟ್ಬಿಟ್ರೆ ಹೆಂಗ್ ಹೇಳಿ? ನಾನು ಅದನ್ನೇ ತಾನೇ ನಿಮಗ್ ಬೆಳಿಗ್ಗೆ ಹೇಳಿದ್ದು. ನೀವ್ ಅದನ್ನ ತಪ್ಪಾಗಿ ನಮ್ಮ ಯಜಮಾನ್ರ ಹತ್ರ ಹೇಳ್ಬಿಟ್ರೆ ಹೆಂಗ್ ಹೇಳಿ? ಅವ್ರ ಆಮೇಲೆ ಅದನ್ನೇ ನಿಜ ಅಂತ ತಿಳ್ಕೊಂಡು ನಮ್ಮಿಬ್ರು ಸಂಸಾರದಲ್ಲಿ ಬಿರುಕು ಬಂದ್ಬಿಟ್ಟು ಏನ್ ಮಾಡ್ತೀರಾ? ಅಯ್ಯೋ ಅತ್ತೆ ಸುಮ್ನಿರಿ. ಶರ್ಮಿಳನ್ ನಾನೇ ಕೇಳ ಕರ್ದು? ನನ್ ಮಗಳು ನೀನೇನ್ ಕೇಳ್ತೀಯ? ನಾನೇ ಕೇಳ್ತೀನಿ ಬಿಡೋದೇನು ಅಂತ. ನೋಡಿದ್ರ ರೀ, ಹಿಂಗೆ ಅತ್ತೆ ಯಾವ್ದಕ್ಕೂ ನನ್ಗೆ ಜವಾಬ್ದಾರಿನೇ ಕೊಡಲ್ಲ. ನೋಡಿ, ಮಗಳ ಜೀವನ ಅವರೇ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೋಗ್ಲಿ ಬಿಡಿ, ನೀವು ತಿಂಡಿ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಲೇಟ್ ಆಗುತ್ತೆ, ನಾನು ಅವ್ರನ್ನ ನೋಡ್ಕೋತೀನಿ. ಸರಿ ದೀಪ್ತಿ, ಆಯ್ತು. ಸ್ವೀಟ್ ಇಲ್ಲಿ ಇನ್ನೂ ರೆಡಿ ಆಗ್ಲಿಲ್ವಲ್ಲ? ಅವ್ರಿಗಿನ್ನ 1/2 ಅವರ್ ಟೈಮ್ ಇದೆ ರೀ. ವ್ಯಾನು 8:30 ಬರುತ್ತೆ. ನಾನು ಅವಾಗ ಕಳ್ಸ್ಕೊಡ್ತೀನಿ, ನೀವು ತಿಂಡಿ ತಿನ್ಬಿಟ್ಟು ಆಫೀಸ್ಗೆ ಹೊರಡಿ. ದೀಪ್ತಿ, ಬಿಸಿಬೇಳೆ ಬಾತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣೆ. ನನಗೆ ಮಧ್ಯಾಹ್ನಕ್ಕೂ ಇದನ್ನೇ ಬಾಕ್ಸ್ ಹಾಕ್ಬಿಡು ಆಯ್ತಾ? ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ತುಂಬಾ ದಿನ ಆಗ್ಬಿಟ್ಟಿತ್ತು ಬಿಸಿಬೇಳೆ ಬಾತಿಂದು. ಖಾರ ಗೋಡಂಬಿ ಬೇರೆ ಹಾಕ್ಬಿಟ್ಟಿದ್ಯಾ, ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ಯಾ, ತುಂಬಾ ಚೆನ್ನಾಗಿದೆ ಕಣೆ. ಸಾಕಾಗೋಯ್ತು ದೀಪ್ತಿ, ಫುಲ್ ಓಡಾಗೋಯ್ತು ಕಣೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ಮ. ಬಿಸಿಬೇಳೆ ಬಾತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ಮ. ಹಾಕಿಸ್ಕೊಂಡು ನೀವು ತಿನ್ನಿ, ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ದೀಪ್ತಿ, ನನ್ಗೆ ಬಾಕ್ಸ್ ಕೊಡು, ನಾನು ಇನ್ನು ನೋಡ್ತೀನಿ. ಸರಿ ಆಯ್ತು, ನಿಮ್ದು ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡಿದೀನಿ, ತಗೊಂಡ್ಬರ್ತೀನಿ ರೀ. ಅಮ್ಮ, ನೀನು ಸ್ವಲ್ಪ ಶರ್ಮಿಳನ್ ಕಡೆ ಸ್ವಲ್ಪ ಗಮನ ಕೊಡು. ಸರಿನಪ್ಪ, ಆಯ್ತು. ದೀಪ್ತಿ ಬಾ, ನನಗೆ ಬ್ಯಾಗ್ ಕೊಡು, ನಾನು ನೋಡ್ತೀನಿ. ಮನಾಳಿ ಹಿಂಗೆ ಪ್ಲೇಟ್ ಆಗಿ ಹಿಂಗಿದ್ದು ನಿಮ್ಗೆ ಮಗ್ಚಾಕ್ತಿಲ್ಲ, ದೋಸೆ ಮಗ್ಚಾಕ್ತಂಗೆ. ಅಲ್ಲ, ಎಷ್ಟೆಷ್ಟೆಲ್ಲ ಮಾತಾಡಿದ್ಲು ಬೆಳಿಗ್ಗೆ, ಈ ಗಂಡ ಎದುರುಗಡೆ ಏನು ಮಾತಾಡೇ ಇಲ್ಲ ಅನ್ನೋ ತರ ಮಾತಾಡ್ಬಿಟ್ಲಲ್ಲ. ಇವಳು ಬಾರಿ ಚಿಗುರ್ಕೊಬಿಟ್ಟಾಳೆ, ನಾನು ಏನೋ ಅನ್ಕೊಬಿಟ್ಟಿದ್ದೆ. ಅತ್ತಿಯಮ್ಮ, ನಿಮಗ್ ತಿಂಡಿ ಹಾಕೊಂಬರಲ್ಲ, ಬಿಸಿ 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 ಬೇಳೆ ಬಾತ್. ನನ್ಗೆ ಯಾವ ಬಿಸಿ ಬೇಳೆ ಬಾತ್ ಬೇಡ, ಏನು ಬೇಕಾಗಿಲ್ಲ. ನಾನು ಹೋಟೆಲಲ್ಲಿ ಇಡ್ಲಿ ತರ್ಸ್ಕೊಳ್ತೀನಿ, ಹೋಗು. ಅಯ್ಯಯ್ಯೋ ಅತ್ತೆ, ಹೊರಗಡೆ ಊಟ ತಿಂಡಿ ಮಾಡೋದು ಅಷ್ಟು ಒಳ್ಳೇದಲ್ಲ ಅತ್ತೆ. ಮನೆಯಲ್ಲಿ ಅಷ್ಟು ರುಚಿ ರುಚಿಯಾಗಿ ತಿಂಡಿ ಮಾಡಿರ್ಬೇಕಾದ್ರೆ ನೀವ್ ಯಾಕೆ ಹೊರಗಡೆಯಿಂದ ತರ್ಸ್ಕೊಂಡ್ ತಿನ್ಬೇಕು ಹೇಳಿ? ಆರೋಗ್ಯ ಹಾಳಾಗಲ್ವಾ? ಇರಿ, ನಾನು ನಿಮ್ಗೆ ಬಿಸಿ ಬೇಳೆ ಬಾತ್ನ ಹಾಕೊಂಡ್ ಬರ್ತೀನಿ, ತಿನ್ನೋರಂತೆ. ಆಮೇಲೆ ನಿಮ್ ಮಗ ಹೇಳಿದ್ ಕೇಳಿಸ್ತಲ್ಲ, ಶರ್ಮಿಳನ್ ಕರೆದು ಬುದ್ಧಿವಾದ ಹೇಳಿ ಅವ್ರ ಮನೇಲಿ ಏನ್ ಸಮಸ್ಯೆ ಆಗಿದೆ ಸರಿಪಡಿಸಿ ಅವಳನ್ನ ವಾಪಸ್ ಗಂಡನ ಮನೆ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡಿ, ಆಯ್ತಾ? ಇನ್ನೊಂದ್ಸರಿ ಸೊಸೆ ಮೇಲೆ ಅಧಿಕಾರ ಚಲಾಯಿಸೋದು, ನಿಮ್ ದರ್ಪ ದುರಹಂಕಾರ ಎಲ್ಲಾನು ಮೂಟೆ ಕಟ್ಬಿಟ್ಟು ಕಟ್ಟದ ಮೇಲೆ ಎಸ್ಬಿಡಿ. ಇನ್ನೊಂದ್ಸರಿ ನನ್ನ ಹತ್ರ ಏನಾದ್ರೂ ನಿಮ್ ಬಾಲ ಬಿಚ್ಚಿದ್ರೆ ಅಲ್ಲೇ ಬಾಲ ಕಟ್ ಮಾಡ್ಬಿಡ್ತೀನಿ. ಎಷ್ಟೇ ಮಾತಾಡ್ತಾ ಇದೀಯ ನೀನು? ಮಾತಾಡು. ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ ಇದ್ದೇ ಇರುತ್ತೆ, ನೋಡ್ಕೋತೀನಿ ನಿನ್ನ.
ಅಯ್ಯೋಯ್ಯೋಯ್ಯೋ, ಅತ್ತೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಅತ್ತೆ. ಇಷ್ಟು ದಿನ ಅತ್ತೆ ಕಾಲ ನಡೀತಿತ್ತು, ಇನ್ಮೇಲೆ ಸೊಸೆ ಕಾಲ ನಡೀತಿದೆ. ಸೊಸೆ ಕಾಲ ಮುಗಿಯ ಮಾತೇ ಇಲ್ಲ, ಅರ್ಥ ಆಯ್ತಾ? ನೀವೇನೇನೆಲ್ಲ ಹಿಂಸೆ ಕೊಟ್ಟಿದ್ದೀರೋ ಅದೆಲ್ಲ ನನ್ಗೆ ಇನ್ನ ಮನ್ಸಲ್ಲಿ ಹಾಗೇ ಇದೆ. ಅದಕ್ಕೆ ತಕ್ಕನಾಗಿ ನಿಮ್ಗೂ ಪಾಠ ಕಲಿಸ್ತೀನಿ. ಮಮ್ಮಿ ಎಲ್ಲಿ ಮಮ್ಮಿ ಇವತ್ತು ಬೆಡ್ ಕಾಫಿನೂ ತಂದ್ಕೊಟ್ಟಿಲ್ಲ ಅವಳು, ಏನಾಗಿದೆ? ಅಯ್ಯೋಯ್ಯೋಯ್ಯೋಯ್ಯೋ, ನೀನು ಸ್ವಲ್ಪನಾದ್ರೂ ನೀನು ಬುದ್ಧಿ ಇದೆಯಾ? ಮನೆಯಲ್ಲಿ ಇಷ್ಟೆಲ್ಲ ಅವಾಂತರ ನಡೀತಾ ಇದೆ, ನೀನ್ ನೋಡಿದ್ರೆ ಆರಾಮಾಗಿ ಎದ್ದು ಈಗ ಬರ್ತಾ ಇದೆಯಾ 9 ಗಂಟೆಗೆ? ಇಲ್ಲಿ ಏನೇನಾಯ್ತು ಗೊತ್ತಾ? ಬೆಳಿಗ್ಗೆ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಏನೇನ್ ಮಾತಾಡಿದ್ರು ಗೊತ್ತಾ? ನಿನ್ನ ಗಂಡನ ಮನೆಗೆ ಕಳ್ಸು, ಅವ್ಳಿಗೆ ಏನಾಗಿದೆ ಕೇಳು, ಯಾಕೆ ಇಷ್ಟು ನಿಂದ ಇಲ್ಲೇ ಇದ್ದಾಳೆ, ಅವ್ಳ ಗಂಡ ಯಾಕೆ ಬಂದಿಲ್ಲ, ಯಾಕೆ ಮಾತಾಡ್ತಿಲ್ಲ ವಿಚಾರಿಸು ಅಂತ ಹೇಳ್ದ. ಏನು ಅಣ್ಣ ಗಂಡನ ಬಗ್ಗೆ ವಿಚಾರಿಸ್ತಾ ಇದ್ನ? ಹೌದು. ನೋಡು ಏನಾಗಿದೆ ಸಮಸ್ಯೆ ಅಂತ ನನ್ನ ಹತ್ರನೂ ನೀನ್ ಸರಿಯಾಗಿ ಹೇಳಿಲ್ಲ. ನೋಡು ನಿನ್ ಗಂಡನ ಬರಕ್ ಹೇಳಿ, ನಾನೇ ಮಾತಾಡ್ತೀನಿ ಅದೇನು ಅಂತ. ಬೇಡ ಅಮ್ಮ, ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೊಂದ್ 2-3 ದಿನ ಇದ್ದೋಗೋಣ ಅಂತ ಬಂದಿದ್ದಷ್ಟೇ. ಅವ್ರ ಹತ್ರ ಏನ್ ಮಾತಾಡ್ಬೇಕು ಹೇಳಿ? ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನ್ ವಿಷಯ ಸರಿಯಾಗಿ ಹೇಳ್ತೀಯಾ ಇಲ್ವಾ? ಅಯ್ಯೋ ಅಂತದ್ದೇನಿಲ್ಲ ಅಮ್ಮ, ನಾನೇನು ಗಾಬರಿ ಆಗಿಲ್ಲ. ಅಮ್ಮ, ಈ ದೀಪ್ತಿಯದು ಈ ಗಿರೀಶನದು ಹಾರಾಟ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಅದನ್ನ ಕಮ್ಮಿ ಮಾಡೋದ್ರ ಬಗ್ಗೆ ಏನಾದ್ರೂ ಒಂದು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಮ್ಮ. ನನಗೊಂದು ಪ್ಲಾನ್ ಬಂದಿದೆ ಅಮ್ಮ. ಏನು ಪ್ಲಾನ? ಏನಿದು? ಅದೇನು ಗೊತ್ತಾ? ಹೇಗಿದೆ ಅಮ್ಮ ಪ್ಲಾನು? ಸೂಪರ್ ಆಗಿದೆ. ನೋಡು, ಈ ವಿಚಾರನ ಹೊರಗಡೆ ಎಲ್ಲ ಮಾತಾಡಕ್ ಹೋಗ್ಬೇಡ. ಅದೇನ್ ಮಾಡ್ತೀಯ ನೀನೇ ಮಾಡು. ನಾನೇನು ಇದ್ರಲ್ಲಿ ತಲೆ ಹಾಕಕ್ ಹೋಗಲ್ಲ, ಎಲ್ಲಾನು ನಿನ್ಗೆ ಬಿಟ್ಬಿಟ್ಟಿದ್ದೀನಿ. ನೀನ್ ಅದೇನ್ ಮಾಡ್ತೀಯೋ ಏನ್ ಬಿಡ್ತೀಯೋ, ನನ್ಗಂತೂ ಅವ್ನು ನಿನ್ ಮನೆಯಲ್ಲಿ ಇರ್ಬಾರ್ದು ಅಷ್ಟೇ. ಇಷ್ಟೇ ಅಂತಲ್ಲಮ್ಮ, ಅಷ್ಟು ಸಾಕು ಬಿಡು. ಮುಂದಿನ ನಾನು ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಾನು ಹೇಳಿದ ಪ್ಲಾನ್ ಏನಾದ್ರೂ ವರ್ಕೌಟ್ ಆಯ್ತು ಅಂತಂದ್ರೆ ಈ ದೀಪ್ತಿನೂ ಅವಳ ಮಗಳೂನು ಬೀದಿ ಪಾಲೇನೆ, ಆಸ್ತಿ ಎಲ್ಲ ನನ್ನ ನಿನ್ನ ಪಾಲು. ಹೆಂಗೆ? ಸರಿ ಸರಿ, ಹುಷಾರು, ಹೋಗು. ಅದೇನು ಮಾಡ್ತೀಯ ಮಾಡೋಗು. ಅಮ್ಮ, ನೀನ್ ಮಾತ್ರ ಈ ಟೈಮಲ್ಲಿ ದುಡ್ಕಿ ಕೋಪ ಮಾಡ್ಕೊಂಡು ಕೂಗಾಡೋದು ಕಿರ್ಚಾಡೋದು ಇದೇನು ಮಾಡಕ್ ಹೋಗ್ಬೇಡ. ಎಷ್ಟು ಸಮಾಧಾನವಾಗಿರ್ತೀಯ ಅಷ್ಟು ಒಳ್ಳೇದೇ. ಹಾಗಂತೀಯ? ನನ್ಗೆ ಆ ದೀಪ್ತಿ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ ಕಣೆ. ಮುಖ ನೋಡಿದ್ರೆ ಸಾಕು ಬಾಯಿಗೆ ಬಂದ ಬಜ್ಜನ ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ಮಮ್ಮಿ, ಸ್ವಲ್ಪ ಸಮಾಧಾನವಾಗಿರು. ನಾನೇನು ಅವಳನ್ನ ಕರ್ದು ಅವಳಗ್ ತುತ್ತಿಕ್ಕಿ ತಿನ್ಸು ಅಂತ ಹೇಳ್ತಾ ಇದ್ದೀನ? ನಗ್ನಕ್ಕ 4 ಮಾತಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸರಿ ಆಯ್ತು ಬಿಡು. ಸರಿ ಸರಿ, ಅದೇನು ಮಾಡ್ತೀಯ ಮಾಡು. ಇದೇನಿದು? ಯಾರು ಇಲ್ವಲ್ಲ ಇಲ್ಲಿ? ಈ ಹುಡುಗಿ ಅದೇ ನಮ್ ರಾಧಕ್ಕ ಮನೆಗೆ ಬಂದಿರತ್ತಾನೆ. ಯಾಕೆ ಬಿಂಗೆ ತಗೊಂಡು ಇಲ್ಲಿ ಬಂದೈತಲ್ಲ? ಆಂಟಿ, ಇಲ್ಲಿ ನೀರ್ ಬಿಡ್ತಾರೆ ಅಂತ ಅಂದ್ರಲ್ಲ ಆಂಟಿ, ಇನ್ನ ಬಿಡ್ತಾಲ್ವಾ? ಅಯ್ಯೋ ಹುಡುಗಿ, ಅಲ್ಲ ಕಣವ, ನೀರು ಹಾಗೆ ಖಾಲಿ ಆಗೋಯ್ತಲ್ಲ. ಏನಂತ ಹೇಳ್ತಿದ್ದೀರಾ? ಖಾಲಿ ಆಗೋಯ್ತಾ? ಅಲ್ಲ, ನೀರು ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳಿದ್ರು. ಸುಮಿತ್ರ, ಈ ಹುಡುಗಿ ಜೊತೆ ಏನ್ ಮಾತಾಡ್ತಾ ಇದೀಯ? ಅಯ್ಯೋ ಏನಿಲ್ಲ ಕನಕ, ನೀರ್ ಪಾಪ ನೋಡು, ಅವ್ರಿಗೆ ಗೊತ್ತೇ ಆಗಿಲ್ಲ ನೀರ್ಗೆ ಅಂತ ಹೇಳಿ ಬಂದ್ ನಿಂತೈತೆ, ನೀರೇ ಖಾಲಿ ಆಗ್ಬಿಡ್ತು ಕನಕ. ಕೆಲವ್ರಿಗೆ ದುರಹಂಕಾರ ಜಾಸ್ತಿ ಇರುತ್ತೆ, ಅದೆಲ್ಲ ಕರಗ್ಬೇಕು ಅಂತಂದ್ರೆ ಅನ್ಭವಿಸ್ಲಿ, ಸುಮ್ಮನಿರು. ನಿಮ್ಗೆ ಯಾಕೆ ಅದೆಲ್ಲ? ನೀರ್ ಬಿಟ್ಟಂತ ಟೈಮಿಗೆ ಬಂದಿಡ್ಕೋಬೇಕಪ್ಪ. ಈಗ ಬಂದ್ಬಿಟ್ಟು ನೀರು ಅಂತ ಅಂದ್ರೆ ಇಲ್ಲಿ ಯಾರು ಕೊಡ್ತಾರೆ ನೀರ? ಆಂಟಿ ಆತರ ಅನ್ಬೇಡಿ ಆಂಟಿ, ಮನೇಲಿ ಸ್ವಲ್ಪ ನೀರಿಲ್ಲ ಆಂಟಿ. ಬೆಳಿಗ್ಗೆ ನಾನು ನಿಮ್ ಮನೆ ಹತ್ರ ಬಂದಾಗ ಏನೇನ್ ಮಾತಾಡ್ದಮ್ಮ ಮಹಾರಾಣಿ? ಓ, ನೀವೆಲ್ಲ ಚೀಪ್ ಚೀಪ್ ಆಗೆಲ್ಲ ಇರಲ್ಲ ಅಲ್ವಾ, ನೀವೆಲ್ಲ ಸ್ಟ್ಯಾಂಡರ್ಡ್ ಅಲ್ವಾ? ನೋಡು, ಇಲ್ಲಿ ಯಾರು ನಿನಗೆ ಸಹಾಯ ಮಾಡಲ್ಲ. ನಮ್ಗೆ ಅವಮಾನ ಮಾಡ್ದೆ ಅಲ್ಲ ಬೆಳಿಗ್ಗೆ ನೀನು ಅನುಭವಿಸ್ತೀಯ ಕಡೆ, ಇನ್ನೂ ಅನುಭವಿಸ್ತೀಯ. ಸುಮ್ಮಿ, ಇವಳು ಸಾಮಾನ್ಯದಳು ಅಂತ ಅನ್ಕೋಬೇಡ. ಬೆಳಿಗ್ಗೆ ಮಾತಾಡ್ಸಕ್ಕೆ ಅಂತ ಮನೆಗೆ ಹೋದ್ರೆ ನನಗೆ ಬಾಯಿಗೆ ಬಂದ ಮಾತಾಡಿದ್ಲು. ಅಂತವ್ರಿಗೆ ನಾವ್ಯಾಕೆ ಸಹಾಯ ಮಾಡ್ಬೇಕು? ಅಯ್ಯೋ, ತರ್ಸ್ಕತಲ್ ತಗೊಳ್ಳುವ, ಒಂದು ಟ್ಯಾಂಕರ್ ತರಿಸಿ ತುಂಬಿಸ್ಕೊಳ್ಳೋಷ್ಟು ಕೆಪಾಸಿಟಿ ಐತೆ ಅವಳಿಗೆ. ಅವಳೆ ನಮ್ಮಂಗೆ ನಿನ್ನಂಗೆ ಲೋ ಕ್ಲಾಸ್ ಅಂತ ಅನ್ಕೊಂಡಿದೀಯಾ? ಸ್ಟ್ಯಾಂಡರ್ಡ್, ಹೆವಿ ಸ್ಟ್ಯಾಂಡರ್ಡ್. ನಡಿ, ಮನೇಲಿ ಏನಾದ್ರು ಕೆಲಸ ಇದ್ರೆ ಮಾಡ್ ನಡಿ. ಇವ್ರ ಜೊತೆ ನಿನ್ಗೇನಮ್ಮ? ಅಲ್ಲ, ನಿಮ್ಗೆ ಯಾರು ಹೇಳಿರ್ಲಿಲ್ವಾ ನೀರ್ ಬಿಡ್ತಿದಂಗೆ ಬಂದು ಇಟ್ಕೋಬೇಕು ಅಂತ? ಅದು ನನಗ್ ಗೊತ್ತಿರ್ಲಿಲ್ಲ ಆಂಟಿ. 11 ಗಂಟೆ ಮೇಲೆ ನೀರ್ ಕೊಡ್ತಾರೆ ಅಂತ ಹೇಳಿದ್ರ, ಬಿಂಗೆ ತಗೊಂಡ್ಬಂದಿದ್ರು ನಮ್ಮ ಮನೆಯವರು. ನಾನೇ ಬರೋದ್ ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ, ಖಾಲಿ ಆಗ್ಬಿಟ್ಟಿದೆ. ಮನೇಲಿ ಸ್ವಲ್ಪನೂ ನೀರಿಲ್ಲ ಆಂಟಿ. ಅಲ್ಲ ಕಣವ, ಮನೇಲಿ ಸ್ವಲ್ಪ ನೀರಿಲ್ಲ ಅಂತೀಯ? ಹೆಣ್ಮಕ್ಳಿಗೆ ಜವಾಬ್ದಾರಿ ಬೇಕು. ಹಿಂಗಾದ್ರು ಹಿಂಗೇಳು. ಸರಿ ಆಯ್ತು ಬಾ. ನಮ್ಮನೆ ಹಿಡ್ಕೊಂಡ್ರದ್ರಲ್ಲೇ 1-2 ಬಿಂಗೆ ನಿನ್ಗೆ ಕೊಟ್ಟನು. ನಾಳೆಗೆ ನೀರು ಹಿಡ್ಕೋಬೇಕಾದ್ರೆ ನನಗ್ ತಂದು ಕೊಟ್ಬಿಡ್ಬೇಕು ನೋಡು. ನನಗೆ ಕಮ್ಮಿ ಆಗ್ಬಿಡುತ್ತೆ, ಆಮೇಲೆ ನನಗ್ ಸಮಸ್ಯೆ ಆಗ್ಬಾರ್ದಲ್ಲ.
ನಿನಗ್ ಸಹಾಯ ಮಾಡಿದ್ದೀನಿ ಅಂದ್ಬಿಟ್ಟು ನನಗ್ ಸಮಸ್ಯೆ ಆಗ್ಬಿಟ್ರೆ ಅದಕ್ಕೆ ನಾಳೆ ಇಟ್ಕೊಂತಿದ್ದಂಗೆ ನನಗ್ ಕೊಟ್ಬಿಡು. ಸರಿ ಆಂಟಿ, ಆಯ್ತು.